ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್. ಯುವರಾಜ್ ಭಟ್ ಅವ್ರದ್ದು ಡೈರೆಕ್ಷನ್ನು ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಎಲ್ಲ ನೋಡಬೇಕು ಅಂತ ಇದು ಮಾಡ್ತಾರೆ. ಎಲ್ಲ ಫ್ರೆಂಡ್ಸು ನೋಡೋಂಥ ಫಿಲಮ್ ನೋಡಬೇಕು ಥಿಯೇಟ್ರಲ್ಲಿ. ಹಳೆ ನೆನಪುಗಳೆಲ್ಲ ಈ ಕಾಲೇಜ್ ಡೇಸಲ್ಲಿ ನಾವು ಹೆಂಗೆ ಇದ್ವಿ ಸರ್, ಅದೆಲ್ಲ ಮೆಮರಿ ಮತ್ತೆ ಇದು ಮಾಡ್ಬೋದು ಸರ್. ಏನು ಸರ್ ಎಲ್ಲ ಹೊಸಬರು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ ಸರ್. ಏನು ನೆನಪಾಗುತ್ತೆ ಸರ್? ಸರ್ ಎಲ್ಲ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ನೆಲ ಮಾಡ್ಕೋಬೋದು ಇದರಲ್ಲಿ. ನಾವು ಕಾಲೇಜ್ ಡೇಸಲ್ಲಿ ಹಿಂಗೆ ಇದ್ವಿ ಸರ್ ಎಲ್ಲ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಸಕ್ಕತ್ತಾಗಿದೆ. ಫ್ರೆಂಡ್ಶಿಪ್ ಅಂದರೆ ಏನೋ ತೋರಿಸಿದ್ದಾರೆ ನೋಡಿ, ಎಲ್ಲರೂ ನೋಡಿ ಇದನ್ನು ಕಲಿಬೇಕು. ಫ್ರೆಂಡ್ಶಿಪ್ ಅಂದರೆ ಏನು ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸರ್ ಮೂವಿ? ಕಾಲೇಜ್ ಲೈಫು ಸಖತ್ತ ಮಾಡಿದ್ದಾರೆ. ಎಲ್ಲ ಹೊಸ ಪ್ರತಿಭೆ, ಹೊಸ ಡೈರೆಕ್ಟ್ರು, ಚೆನ್ನಾಗಿ ಆ್ಯಕ್ಟಿಂಗು ಮಾಡಿದ್ದಾರೆ. ಲೋಹಿತ್ ಆಕ್ಷನ್ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ. ಒಳ್ಳೆ ನೆಕ್ಸ್ಟ್ ಟೈಮ್ನು ಚೆನ್ನಾಗಿ ಮಾಡಲಿ ಅಂತ. ತುಂಬ ಚೆನ್ನಾಗಿದೆ ಸರ್. ಫ್ರೆಂಡ್ಶಿಪ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೂವಿ? ಮತ್ತು ಫ್ರೆಂಡ್ಶಿಪ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಹೀರೋಯಿನ್ನು ಆ್ಯಕ್ಟ್ ಮಾಡಿದ್ದಾರೆ, ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಸಾಂಗ್ಸ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಥಿಯೇಟ್ರ್ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೂವಿಯಲ್ಲಿ ಸ್ಟೋರಿ ಇಷ್ಟ ಆಯಿತು. ಮೇನ್ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಸರ್. ಕರೆಕ್ಟ್ ಸಖತ್. ಫ್ರೆಂಡ್ಶಿಪ್ ಅಂದರೆ ಹಿಂಗಿರಬೇಕು. ಸಖತ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಎಲ್ಲರೂ ಬಂದು ನೋಡಿ. ಯಂಗರ್ ಜನ್ರೇಷನ್ಗೆ ಸೂಟಬಲ್ ಫಿಲ್ಮ್. 100 ಡೇಸ್ ಗ್ಯಾರಂಟಿ. 100 ಡೇಸ್. ಸರ್ ನಿಮ್ಗೆ ಏನು ನೆನಪಾಗುತ್ತೆ ಸರ್? ಭಾಳ ಚೆನ್ನಾಗಿದೆ. ಎಲ್ಲ ನಾವು ಕಾಲೇಜ್ ಲೈಫಿನ ಫುಲ್ ಅಷ್ಟು ನೆನಪಾಗುತ್ತೆ. ಲವ್ ಸ್ಟೋರಿನೂ ಚೆನ್ನಾಗಿದೆ ಮತ್ತು ಎಮೋಷನ್ ಸೀನು ಚೆನ್ನಾಗಿದೆ. ಪದವಿ ಪೂರ್ವ ಇದೊಂದು ಸಿನಿಮಾ ಅಲ್ಲ, ಇದೊಂದು ಎಮೋಷನ್ ಸರ್. ನಮ್ಮ ಯಾಕೆಂದರೆ ಒಂದು 10-15 ವರ್ಷದಿಂದ ನಮ್ಮ ಜನ್ರೇಷನ್ ನೋಡಿದ್ರೆ ಹೆಂಗಿದ್ರು ಆ ಸಿನಿಮಾ ಇದು. ಈ ಜನ್ರೇಷನಲ್ಲಿ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಇಂಥ ಸಿನಿಮಾಗಳು ನೋಡಿದ್ರೆ ಅವ್ರಿಗೂ ಬುದ್ಧಿ ಬರುತ್ತೆ. ಸ್ನೇಹ ಅಂದರೆ ಏನು, ಪ್ರೀತಿ ಅಂದರೆ ಏನು, ಒಂದು ಹುಡುಗ ಹುಡುಗಿ ಜೊತೆಗಿದ್ರೆ ಏನು, ಯಾವ ಬಾಂಡ್ ಇರುತ್ತೆ ಅಂತ ಪ್ರತಿಯೊಂದು ಅದ್ಭುತವಾಗಿ ತೋರಿಸಿದ್ದಾರೆ. ಒಳ್ಳೆ ಸಿನಿಮಾ ಸರ್. ಎಲ್ಲರೂ ಬಂದು ಜನ ನೋಡ್ತಾರೆ ಬಿಡಿ ಸರ್. ಪ್ರತಿಯೊಂದು ಕನೆಕ್ಟ್ ಆಗ್ತೀವಿ ಸರ್. ಇವಾಗ ನಾವು 90s ಕಿಡ್ಸ್ ಸರ್. ಆ ಸ್ನೇಹದ ಬೆಲೆ, ಆ ಪ್ರೀತಿ, ವಿಶ್ವಾಸ, ಕಾಲೇಜು ಪ್ರತಿಯೊಂದು ನಮಗೆ ಗೊತ್ತಿರುತ್ತೆ. ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಸರ್. ಇವಾಗೆಲ್ಲ ಫ್ರೆಂಡ್ ಅಂದ್ರೇ ಬೇರೆ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತೆ, ಮತ್ತು ಬೆಸ್ಟಿ ಅಂತೆ, ಏನೇನೋ ಅಂದ್ಕೊಂಡು ಆ ಸ್ನೇಹಕ್ಕೆ ಹೆಸರೇ ಹಾಳು ಮಾಡ್ತಾ ಇದ್ದಾರೆ ಈ ಜನ್ರೇಷನ್ ಹುಡುಗರು ಹುಡುಗಿರೆಲ್ಲರೂ. ಬದಲಾಗ್ತಾರೆ ಸರ್ ಸಿನಿಮಾ ನೋಡಿದ್ರೆ. ಥ್ಯಾಂಕ್ ಯು ಸರ್. ಫ್ರೆಂಡು ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ನಿಮ್ಮ ಜೊತೆ ಹುಟ್ಟು ಬೆಳೆದಿರೋ ಫ್ರೆಂಡ್ಸು ಅವ್ರನ್ನೆಲ್ಲ ಕರ್ಕೊಂಬಂದು ನೋಡಿ. ಥಿಯೇಟ್ರಲ್ಲಿ ನಿಮ್ಮನ್ನು ನೀವೇ ನೋಡ್ಕೊತೀರ. ಸ್ಮಾಲ್ ಅಣ್ಣಂಗೆ ನನ್ನ ಜೊತೆ ಫಸ್ಟ್ ಚಾರಣದಿಂದ ಇದ್ದಾನೆ. ಇವಾಗವರೆಗೂ ಇದನ್ನು ಮುಂದೆ ಇರ್ತಾನೆ. ಇವಾಗ ನಾವು ಫಿಲ್ಮಲ್ಲಿ ನೋಡಿ ತುಂಬ ಹೆಮ್ಮೆ ಆಗ್ತಿದೆ. ಇನ್ನು ಮುಂದೆ ಅಂತೂ ನಮ್ಮ ಕೈ ಸಿಗ್ತಾನಲ್ಲ ಗೊತ್ತಿಲ್ಲ, ಆದರೆ ನಾವಂತೂ ಕೈ ಬಿಡಲ್ಲ. ನನ್ನ ಫ್ರೆಂಡು ಒಳ್ಳೇದಾಗುತ್ತೆ. ಫಿಲ್ಮು ಚೆನ್ನಾಗಿ ಓಡ್ತಿದೆ. ಥ್ಯಾಂಕ್ ಯು. ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ನೀವು ಅಂತೂ ನಿಧಾನ ಅನ್ಕೋತೀರಾ. ಫ್ರೆಂಡ್ ಸ್ಟೋರಿ ಒಂದು 2-3 ಕಡೆ ತುಂಬ ಎಮೋಷನಲ್ ಇದೆ. ಇವನು ಅಳೋದು ನೋಡಿ ನನಗೆಲ್ಲ ನಗು ಬಂತು. ಬಟ್ ಅದು ಪರವಾಗಿಲ್ಲ. ಆ್ಯಕ್ಟಿಂಗ್ ಅಲ್ವಾ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಇದ್ದೇ ಜೀವನ. ಇವತ್ತು ಇವರೆಲ್ಲ ಬಂದು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇವರಿದ್ದೇನೆ ನಮ್ಮ ಜೀವನ. ಫ್ಯಾಮಿಲಿನ ಕರ್ಕೊಂಡು ಅವ್ರ ಜೊತೆ ಬಂದು ನೋಡಿ. ಫ್ರೆಂಡ್ಸ್ ಬಗ್ಗೆ ಎಲ್ಲ ಒಂಥರ ತುಂಬ ಇಷ್ಟ ಆಯಿತು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ಮ್ಯೂಸಿಕ್, ಬಿಕಾಸ್ ಐ ಆಮ್ ಅ ಮ್ಯೂಸಿಕ್ ಟೀಚರ್, ಸೊ ಐ ಎಂಜಾಯ್ಡ್ ಮೈ ಮ್ಯೂಸಿಕ್. ಯಾ ಕ್ಲೈಮ್ಯಾಕ್ಸ್ ಯಾ ಇಟ್ ವಾಸ್ ಗುಡ್. ತುಂಬ ಚೆನ್ನಾಗಿದೆ. ವಿ ವೆಂಟ್ ಬ್ಯಾಕ್ ಟು ಆರ್ ಕಾಲೇಜ್ ಡೇಸ್. ಲೈಕ್ ಇಟ್ ವಾಸ್ ವೆರಿ ಮಚ್ ಕನೆಕ್ಟೆಡ್ ಆ್ಯಂಡ್ ಹಾರ್ಟ್ ಟಚಿಂಗ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಕಾಲೇಜ್ ದಿನಗಳಲ್ಲಿ ಏನೇನು ಯಾವ ಥರ ಏನೇನು ನಾವು ಅನುಭವಿಸಿರ್ತೀವಿ, ಯಾವ ಥರ ನಾವು ತುಂಬ ಜಾಲಿಯಾಗಿ ಆಗಿರ್ಬೋದು. ಆಮೇಲೆ ನಾವೇನು ಕಾಲೇಜ್ ದಿನಗಳಲ್ಲಿ ಅನುಭವಿಸಿದ್ವಿ ಅದನ್ನೇ ಇಲ್ಲಿ ತುಂಬ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಫ್ರೆಂಡ್ಶಿಪ್ಪು ಅಷ್ಟೇ. ಆಮೇಲೆ ಇಲ್ಲಿ ಈ ಫಿಲಮಲ್ಲಿ ಕಾಮಿಡಿನೂ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಒಂದು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ಒಂದು ಮೀನಿಂಗ್ ಇದೆ. ಥ್ಯಾಂಕ್ ಯು.